ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರಿದ್ದಾರೆ. ಇವರು ನಮ್ಮ ಅಮ್ಮ ಅಂತ ಹೇಳುವುದಕ್ಕೂ ಕೂಡ ಹೆಮ್ಮೆ ಅನಿಸುತ್ತದೆ. ಇವತ್ತು ನಾವೊಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇಷ್ಟ ತನಕ ನಾನು ಭೂತಾರಾಧನೆ ಕುರಿತಾದಂತಹ ನನ್ನ ಅಧ್ಯಯನವನ್ನೆಲ್ಲ ಬರಹದ ಮೂಲಕ ದಾಖಲಿಸ್ತಾ ಎಲ್ಲರಿಗೂ ಉಚಿತವಾಗಿ ಸಿಗ್ಬೇಕನ್ನೋ ಕಾರಣಕ್ಕೆ ಬ್ಲಾಗ್ ಅಲ್ಲಿ ಹಾಕ್ತಾ ಇದ್ದೆ. ಆದ್ರೆ ಈಗ ಕಾಲ ಮುಂದುವರಿದೆ, ಎಲ್ಲ ವಿಜುವಲ್ ಮೀಡಿಯಾ ಬಂದಿದೆ. ಹಾಗಾಗಿ ನಾವು ಇದನ್ನ ವಿಡಿಯೋ ಮೂಲಕ ಕೂಡ ಜನರಿಗೆ ತಲುಪಿಸ್ಬೇಕನ್ನುವ ಪ್ರಯತ್ನಕ್ಕೆ ಹೊರಟಿದ್ದೇವೆ. ತುಳುನಾಡಿನಲ್ಲಿ ಎಷ್ಟು ಭೂತಗಳಿವೆ ಹೇಳುವುದಕ್ಕೆ ಸರಿಯಾದ ಉತ್ತರ ಇಲ್ಲ. ನಾನು ಕ್ಷೇತ್ರ ಕಾರ್ಯಕ್ಕೆ ಹೋದಲ್ಲೆಲ್ಲ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಹಾಗಾಗಿ ನಾನು ಸುಮಾರು 18-20 ವರ್ಷಗಳಿಂದ ಕ್ಷೇತ್ರ ಕಾರ್ಯ ಮಾಡ್ತಾ ಇದ್ದೆ. ನನ್ನ ಅರಿವಿಗೆ ಬಂದಂತಹ ಎಲ್ಲ ದೈವಗಳ ಒಂದು ಹೆಸರಿನ ಪಟ್ಟಿಯನ್ನ ಮಾಡ್ತಾ ಬಂದೆ. ಸುಮಾರು ಒಂದು 4-5 ವರ್ಷಗಳ ಮುಂಚೆ ಸುಮಾರು 460 ದೈವಗಳ ಒಂದು ಪಟ್ಟಿಯನ್ನ ನಾನು ಬ್ಲಾಗ್ ಅಲ್ಲಿ ಹಾಕಿದ್ದೆ. ಅದು ವೈರಲ್ ಆಗಿ ಸ್ಪ್ರೆಡ್ ಆಯ್ತು ಎಲ್ಲ ಕಡೆಗೆ. ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯ್ತು, ಜನರಿಗೆ ಎಷ್ಟು ಆಸಕ್ತಿ ಇದೆ ಭೂತಗಳ ಹೆಸರುಗಳನ್ನ ತಿಳಿಲಿಕ್ಕೆ ಅಂತ. ಹಾಗಾಗಿ ಅಲ್ಲಿಂದ ಮತ್ತೆ ನಾನು ಬಹಳ ಸೀರಿಯಸ್ ಆಗಿ ಈ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದೆ. ಈ ನಿಟ್ಟಿನಲ್ಲಿ ನನಗೆ ಅನೇಕರು ಸಹಾಯ ಮಾಡಿದ್ರು. ಶಶಾಂಕ್ ನೆಲ್ಲಿತಾಯ, ಶಂಕರ್ ಕುಂಜತ್ತೂರು, ಹೀಗೆ ತುಂಬಾ ಜನ, ನವೀನ್, ಈ ತರ ತುಂಬಾ ಜನ ನನಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡಿದ್ದಾರೆ ಈ ಬಗ್ಗೆ. ಹಾಗಾಗಿ ಈಗ ನಾನು ಸುಮಾರು 1550 ಭೂತಗಳ ಒಂದು ಪಟ್ಟಿಯನ್ನ ಬ್ಲಾಗಿನಲ್ಲಿ ನಿನ್ನೆಷ್ಟೇ ಹಾಕಿದ್ದೆ. ತುಳುನಾಡಿನ ಈ ಭೂತಾರಾಧನೆ ತುಳುನಾಡಿಗೆ ಮಾತ್ರ ಸೀಮಿತವಾಗಿಲ್ಲ. ಬಹುಶಃ ತುಳುನಾಡಿನಲ್ಲಿ ಇದು ಆರಂಭಗೊಂಡಿತು. ಅಲ್ಲಿಂದ ಕನ್ನಡ ಪರಿಸರಕ್ಕೆ, ಕುಂದಾಪುರ ಕಡೆಗೆ ಹೋದ ಹಾಗೆ ಅದು ಕನ್ನಡ ಪರಿಸರದಲ್ಲಿ ಬದಲಾವಣೆ ಆಗ್ತಾ ಹೋಗ್ತು. ಅಲ್ಲಿ ಅದು ಬಾಣರಾಟ ಇತ್ಯಾದಿಯಾಗಿ ಪರಿವರ್ತನೆ ಆಯಿತು. ಕೊಲ್ಲೂರಿನಲ್ಲಿ ಕೂಡ, ಕೊಲ್ಲೂರಿನ ಬದಿಯ ಒಂದು ಕಾಡಿನಲ್ಲಿ ಒಂದು ಕೊಲ್ಲೂರಮ್ಮ ಅಂತ ಒಂದು ದೈವಕ್ಕೆ ಆರಾಧನೆ ಇದೆ ಅನ್ನೋದನ್ನ ಯಶ್ವಿನಿ ಯಾವಾಗ್ಲೂ ಮಾತಿನ ನಡುವೆ ಹೇಳಿದ್ರು. ಅಲ್ಲೆಲ್ಲ ನಮಗೆ ಇನ್ನು ಹೋಗಿ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಶಿವಮೊಗ್ಗದಲ್ಲಿ ಕೂಡ ಕಲ್ಕುಡ, ಕಲ್ಲೋಟಿ, ಈ ಕಡೆ ತೀರ್ಥಹಳ್ಳಿ, ಇಲ್ಲೆಲ್ಲ ಕೂಡ ಕಲ್ಕುಡನಿಗೆಲ್ಲ ಆರಾಧನೆ ಇರುವ ಬಗ್ಗೆ ಮತ್ತು ಅವರು ತಮ್ಮ ಮನೆಯ ದೈವ ಅಂತ ಹೇಳುವುದನ್ನ ಬಗ್ಗೆ ಕೂಡ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿಂತ ದೇವರಾಜ ಸ್ವಾಮಿ ಅವರು ಹೇಳಿದ್ದಾರೆ. ಈ ಕಡೆ ನಾವು ತ್ರಿಶೂರು, ಕೇರಳ ಆ ಕಡೆ ಹೋದಂತೆಲ್ಲ ತೆಯ್ಯಂ ಕಟ್ಟು, ಪಣೆಯಡಿ ಇತ್ಯಾದಿ ಆ ರೀತಿಯಲ್ಲಿ ಭೂತಾರಾಧನೆ ಆಗ್ತಾ ಇದೆ. ಹಾಗಾಗಿ ನಾನು ತುಳುನಾಡಿನ ದೈವಗಳ ಪಟ್ಟಿಯನ್ನು ಮಾಡುವಾಗ ಕನ್ನಡ ಹೆಸರುಗಳನ್ನು ಸೇರಿಸ್ಕೊಂಡಿದ್ದೇನೆ, ಮಲಯಾಳ ಹೆಸರುಗಳನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇದು ನಾನು ಆರಂಭ ಮಾಡಿದಂತಹ ಪಟ್ಟಿ ಅಲ್ಲ. ಆರಂಭದಲ್ಲಿ ಡಾಕ್ಟರ್ ವಿವೇಕ ರೈಗಳು ಸುಮಾರು 260 ಭೂತಗಳ ಪಟ್ಟಿಯನ್ನು ಹಾಕಿದ್ರು. ಇಲ್ಲಿ ಕೂಡ ಅನೇಕ ಮಲಯಾಳಿ ದೈವಗಳು ಇದ್ದವು, ಕನ್ನಡ ಹೆಸರುಗಳು ಕೂಡ ಇದ್ದವು. ಅದನ್ನು ಪರಿಷ್ಕರಿಸಿ ಚಿನ್ನಪ್ಪ ಗೌಡರು ಸುಮಾರು 300 ದೈವಗಳ ಒಂದು ಪಟ್ಟಿಯನ್ನ ಮಾಡಿದ್ರು. ನಂತರ ರಘುನಾಥ ಹೊರಕಾಡಿಯವರು 404 ದೈವಗಳ ಪಟ್ಟಿಯನ್ನ ಮಾಡಿದ್ರು. ಇದನ್ನೆಲ್ಲ ಸೇರಿಸಿಕೊಂಡು ಅದನ್ನ ಪರಿಷ್ಕರಿಸಿ ನನಗೆ ಸಿಕ್ಕಿದಂತಹ ಹೆಸರುಗಳನ್ನೆಲ್ಲ ಸೇರಿಸಿ ಇವಾಗ ನಾನು 1550 ದೈವಗಳ ಪಟ್ಟಿಯನ್ನ ಮಾಡಿದ್ದೇನೆ. ಇದರಲ್ಲಿ ಬಹಳ ವಿಶಿಷ್ಟ ಅಂತ ಅನಿಸುವಂತದ್ದು ಒಂದು ದೈವ ಇದೆ, ಗಣಪತಿಯಾರ್ ತೆಯ್ಯಂ ಅಂತ. ಮೇಡಮ್, ಈಗ ಈ ಭೂತ ಎನ್ನುವ ಪದ ಹೇಗೆ ಬಂತು, ಅದು ಹೇಗೆ ಬೆಳಕಿಗೆ ಬಂತು ಅನ್ನೋ ತಿಳಿಸ್ತೀರಾ? ವಾಸ್ತವದಲ್ಲಿ ಈ ಭೂತ ಅನ್ನುವ ಪದಕ್ಕೆ ಕನ್ನಡದ ಭೂತ, ಸಂಸ್ಕೃತದ ಭೂತ ಅನ್ನುವ ಪದದ ಅರ್ಥ ಇಲ್ಲ. ಸಂಸ್ಕೃತ ಡಿಕ್ಷನರಿಯನ್ನ ನೀವು ಕನ್ನಡ ಡಿಕ್ಷನರಿನ ಹಿಡಿದು ತೆಗಿದ್ರೆ ಭೂತ, ಪ್ರೇತ, ಪಿಶಾಚಿ, ಭೂತ, ಶಿವಗಣ ಅನ್ನುವ ಅರ್ಥ ಕೂಡ ಇದೆ. ಆದ್ರೆ ತುಳುವಿನ ಭೂತಕ್ಕೆ ಆ ರೀತಿಯ ಅರ್ಥ ಅಲ್ಲ. ತುಳುವಿನ ಭೂತಗಳು ಶಿಷ್ಟರನ್ನು ರಕ್ಷಣೆ ಮಾಡುವ, ದುಷ್ಟರನ್ನು ನಾಶ ಮಾಡುವಂತಹ, ದುಷ್ಟರನ್ನು ಶಿಕ್ಷಿಸುವಂತಹ ಮಣ್ಣಿನ ಸತ್ಯಗಳು ಅಂತ ಕರೆಯಲ್ಪಡುವಂತಹ ಅಪೂರ್ವವಾದಂತಹ ಶಕ್ತಿಗಳು. ಹೆಚ್ಚಿನವರು ಇಲ್ಲಿ ಆಗಿ ಹೋದಂತಹ ಸಾಂಸ್ಕೃತಿಕ ನಾಯಕರೇ ಆಗಿದ್ದಾರೆ. ಬಹುಶಃ ಈ ಹಿಂದೆ ಇದ್ದವರು ಅನ್ನುವ ಅರ್ಥದಲ್ಲಿ, ಬಹುಶಃ ಭೂತ ಕಾಲದಲ್ಲಿ ಇದ್ದವರು ಅನ್ನುವ ಅರ್ಥದಲ್ಲಿ ಭೂತ ಅನ್ನುವ ಪದ ಬಳಕೆ ಬಂದಿರುವ ಸಾಧ್ಯತೆ ಇದೆ. ಅಥವಾ ಪೂತಂ ಅನ್ನುವ, ಪವಿತ್ರವಾದ್ದು ಅನ್ನುವ ಅರ್ಥದಲ್ಲಿ ಶಿವನಿಗೂ ನಾವು ಪೂತಂ ಅಂತ ಹೇಳ್ತೇವೆ. ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೂ ಪೂತಂ ಅಂತ ಹೇಳ್ತೇವೆ. ಹಾಗೆ ಆ ಪೂತಮ್ಮನ ಪದವೇ ಆಡು ಭಾಷೆಯಲ್ಲಿ ಕಾಲಾಂತರದಲ್ಲಿ ಭೂತ ಅಂತ ಬದಲಾವಣೆ ಆಗಿರ್ಬೋದು. ಅದಕ್ಕೆ ಸಾಕ್ಷಿಯಾಗಿ ಕೊಡವರು ಇಂದಿಗೆ ಕೂಡ, ಕೊಡವರಲ್ಲಿ ಭೂತಾರಾಧನೆ ಇದೆ. ಅವರು ಪೂದತೆರೆ ಅಂತ ಕರೀತಾರೆ. ಅಲ್ಲಿ ಭೂತವನ್ನ ಪೂದ ಅಂತ ಕರೀತಾರೆ. ಪೂತಮ್ಮಿನ ಪೂ ಅಲ್ಲಿ ಹಾಗೆ ಹೊಡೆದಿದೆ, ತ ಅನ್ನು ಅಲ್ಲಿ ದ ಆಗಿ ಪರಿವರ್ತನೆ ಆಗಿದೆ. ಹಾಗಾಗಿ ಪೂತಂ ಅನ್ನುವ ಪದವೇ ಭೂತ ಅಂತ ಆಗಿರುವ ಸಾಧ್ಯತೆ ಇದೆ ಈ ಬಗ್ಗೆ. ಆದ್ರೆ ಇದಮಿತ್ತಂ ಹೀಗೆ ಅಂತ ಹೇಳಿಕೆ ಸಾಧ್ಯವಿಲ್ಲ. ದೈವ ಅನ್ನೋದು ಅದರ ಕನ್ನಡ ರೂಪ. ದೈವ, ಭೂತ, ದೇವರು ಎಲ್ಲವೂ ಸಮಾನಾರ್ಥಕ ಪದಗಳು. ದೈವ ಅನ್ನೋದು, ಭೂತ ಅನ್ನೋದು ದೇವರಿಗಿಂತ 1-2 ಹೆಜ್ಜೆ ಹಿಂದೆ ಅನ್ನುವ ಕಲ್ಪನೆ ನನಗಿಲ್ಲ. ಅದು ತಪ್ಪು ಕಲ್ಪನೆ. ವಾಸ್ತವದಲ್ಲಿ ತುಳುವರ ಆರಾಧ್ಯ ದೈವಗಳೇ ಭೂತಗಳು. ಹಾಗಾದ್ರೆ ಇವತ್ತಿನ ಈ ಗಣಪತಿ ಚತುರ್ಥಿ ಅಥವಾ ಗಣೇಶ್ ಚತುರ್ಥಿ ಅಂತ ಇವತ್ತು ಏನ್ ಹೇಳ್ತೇವೋ ಅದಕ್ಕೆ ಪ್ರಯುಕ್ತವಾಗಿ ಒಂದು ಗಣಪತಿ ಕೋಲಂ ಎನ್ನುವ ಬಗ್ಗೆ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಮೇಡಮ್, ಈ ಗಣಪತಿ ಕೋಲಂ ಅಂದ್ರೆ ಏನು,
ಎಲ್ಲಿ ನಡೀತದೆ? ಬಹುಶಃ ಇದು ತ್ರಿಶೂರ್ನ ಆ ಕಡೆಯಲ್ಲಿ ನಡೆಯುವಂತದ್ದು. ತ್ರಿಶೂರ್ ಕಡೆಯಲ್ಲಿ ಗಣಪತಿಯಾರ್ ದೈವಂ ಅಂತ ಹೇಳ್ತೇವೆ, ತೆಯ್ಯಂ. ಆ ದೈವಕ್ಕೆ ಅಲ್ಲಿ ಆರಾಧನೆ ಮಾಡ್ತಾರೆ. ಬಹಳ ಆಶ್ಚರ್ಯವಾದ್ದು. ನಾನು ಸುಮ್ಮನೆ ಹೀಗೆ ಇಂಟರ್ನೆಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲ ಮಾಹಿತಿ ಸಿಗ್ತದೆ ಅಲ್ಲೆಲ್ಲಿಂದ ಭೂತಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೆ. ಹಾಗೆ ಪನೆಯಡಿ ಅಂತ ಹೇಳುವಂತ ಒಂದು ವಿಚಾರ ನನಗೆ ಸಿಕ್ತು. ಅದು ಕೂಡ ಭೂತಕೋಲವೇ. ಪಡೆ ಅಂದ್ರೆ ಸೈನ್ಯ ಅಂತ ಅರ್ಥ. ಅಣಿ ಅಂದ್ರೆ ಅಣಿ ಕಟ್ಟುದು, ಅಂದ್ರೆ ವೀರರಿಗೆ ಅಣಿ ಕಟ್ಟಿ ಆರಾಧನೆ ಮಾಡುದು ಪಣೆಯಡಿ ಅಂತಂದ್ರೆ. ಪಡೆಯಡಿಯಲ್ಲಿ ಈ ಪಡೆಯಡಿಯಲ್ಲಿ ನಾನು ಹೋದಾಗ ನನಗೆ ಗಣಪತಿ ಅರ್ಥೆಯಂ ಗಣಪತಿ ಕೋಲದ ಬಗ್ಗೆ ಮಾಹಿತಿ ಸಿಕ್ತು. ಬಹುಶಃ ನನಗೆ ಒಂದು ಕ್ಷಣ ನಂಬಲಿಕ್ಕೆ ಕೂಡ ಕಷ್ಟ ಆಯ್ತು. ಗಣಪತಿಗೆ ಕೋಲವನ್ನ ಕಟ್ಟಿ ಆರಾಧಿಸ್ತಾರೆ ಅಂತ ಹೇಳಿದ್ರೆ ನನಗೆ ನಂಬಲಿಕ್ಕೆ ಬಹಳ ಕಷ್ಟ ಆಯ್ತು. ಆದ್ರೆ ನಾವು ನಂಬಲೇಬೇಕಾಗಿದೆ. ಯಾಕಂದ್ರೆ ಅನೇಕ ಶಿಷ್ಟ ದೈವಗಳಿಗೆ ತುಳುನಾಡಿನಲ್ಲಿ ಆರಾಧನೆ ಮಾಡ್ತಾರೆ. ರಕ್ತೇಶ್ವರಿ ಶಿಷ್ಟ ದೈವ, ರಕ್ತೇಶ್ವರಿಯನ್ನ ಇಲ್ಲಿ ಆರಾಧನೆ ಮಾಡ್ತಾರೆ. ಧೂಮಾವತಿ ವೈದಿಕ ದೈವ, ಅದಕ್ಕೆ ದೈವ ಕೋಲ ಕಟ್ಟಿ ಆರಾಧನೆ ಮಾಡ್ತಾರೆ. ಇದೇ ರೀತಿ ವಿಷ್ಣುವಿನ ವರಾಹ ರೂಪಿ ಸ್ವರೂಪಿಯಾಗಿ ವಿಷ್ಣು ನರಸಿಂಹನ ರೂಪವಾಗಿ ವಿಷ್ಣುಮೂರ್ತಿ ದೈವಕ್ಕೆ ಆರಾಧನೆ ಇದೆ. ಹೂವತ್ತಿನಾರ್ ಅಂತ ಹೇಳಿ ಒಂದು ದೈವ ಇದೆ. ಅದು ಮಹೇಶ್ವರಂ ಅಂತ ಹೇಳಿ ಒಂದು ದೈವ ಇದೆ. ಕೊಡವರ ಆರಾಧನೆ ಮಾಡುದು ಮಹೇಶ್ವರಂ ತೆಯ್ಯಂ ಅಂತ. ಅಲ್ಲಿ ಶಿವನನ್ನೇ ಕಟ್ಟಿ ಆರಾಧಿಸುವಂತದ್ದು. ಹಾಗಾಗಿ ಶಿಷ್ಟ ದೇವರುಗಳಿಗೆ, ನಮ್ಮ ವೈದಿಕ ದೇವರುಗಳಿಗೆ ಭೂತದ ರೂಪದಲ್ಲಿ ಆರಾಧನೆ ಇದೆ. ಹಾಗಾಗಿ ಗಣಪತಿಗೆ ಕೂಡ ಆರಾಧನೆ ಇದ್ದುದನ್ನ ನಾವು ನಂಬಲೇಬೇಕಾಯ್ತು. ಅದರ ವಿಡಿಯೋವನ್ನು ಕೂಡ ನಾನು ನೋಡಿದೆ. ಅವರು ಹಾಕಿದ್ರೆ ಅದನ್ನು ನಾವು ಮುಂದೆ ಮಾಹಿತಿಯನ್ನು ಕೊಡ್ತೇವೆ. ಇಲ್ಲಿ ಯಕ್ಷಿಗಳ ಆರಾಧನೆ ನಡೀತದೆ. ಮರುತ ಯಕ್ಷಿ, ಗಂಧರ್ವ ಯಕ್ಷಿ, ಬೇರೆ ಬೇರೆ ಯಕ್ಷಿಗಳಿವೆ. ಆ ಯಕ್ಷಿಗಳ ಆರಾಧನೆ ಮಾಡುವ ಮೊದಲು ಗಣಪತಿಗೆ ಆರಾಧನೆಯನ್ನು ಮಾಡ್ತಾರೆ. ಆ ಗಣಪತಿಯ ಸುತ್ತ ಯಕ್ಷಿಗಳು ಕುಣಿದು ಗಣಪತಿಯನ್ನ ಸ್ತುತಿಸ್ತಾ ಅಲ್ಲಿ ಆರಾಧನೆ ಸಾಗ್ತದೆ. ಗಣಪತಿಗೆ ಕೂಡ ಕೋಲವನ್ನ ಕಟ್ಟಿರ್ತಾರೆ. ಅಲ್ಲಿ ವಿಶಿಷ್ಟವಾದ ಮುಖವಾಡವನ್ನ ಹಾಕಿರ್ತಾರೆ. ಇದು ನಮ್ಮ ಪೌರಾಣಿಕ ಗಣಪತಿಯೇ ಅಥವಾ ಗಣೇಶ ಎಂದು ನಾವು ಯಾರನ್ನು ಇವತ್ತು ಪೂಜಿಸ್ತಾ ಇದ್ದೇವೆ ಆತನೇ ಗಣಪತಿ ಕೋಲದಲ್ಲಿ ಇರುವವನೇ? ಹೌದು. ಈ ಪಡೆಯಣಿಯಲ್ಲಿ ಆರಾಧನೆ ಆಗುವ ಗಣಪ ನಮ್ಮ ಪುರಾಣದ ಗಣಪನೇ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಕೋಲದ ಆರಂಭದಲ್ಲಿ ಗಣಪನ ಆರಾಧನೆಯನ್ನ ಮಾಡ್ತಾರೆ. ಗಣಪತಿಗೆ ನಾವು ಎಲ್ಲೆಡೆ ಯಾವುದೇ ಕೆಲಸ ಮಾಡುವ ಮುಂಚೆ, ಯಾವುದೇ ದೇವರ ಆರಾಧನೆ ಮಾಡುವ ಮುಂಚೆ ಮೊದಲಿಗೆ ಆರಾಧನೆ ಮಾಡ್ತೇವೆ. ಹಾಗೆ ಅಲ್ಲಿ ಕೂಡ ಕೋಲವನ್ನ, ಪಡೆಯಣಿಯನ್ನ ಆರಂಭ ಮಾಡುವ ಮೊದಲು ಗಣಪತಿಗೆ ಕೋಲವನ್ನ ಕೊಟ್ಟು ಗಣಪತಿಯನ್ನ ಸ್ತುತಿಸಿ ಅವನ ಅನುಗ್ರಹವನ್ನ ಪಡೆದು ನಂತರ ಬೇರೆ ಯಕ್ಷಿಗಳ ಕೋಲವನ್ನ ಆರಂಭ ಮಾಡ್ತಾರೆ. ಅಲ್ಲಿ ಬಹುಶಃ ಭದ್ರಕಾಳಿಯ ಕೋಲ ಕೂಡ ಅನಂತರ ನಡೀತದೆ. ಆದ್ರೆ ನಮ್ಮ ತುಳುವರಲ್ಲಿ ಗಣಪತಿ ಕೋಲ ಇದೆಯಾ? ಈ ಬಗ್ಗೆ ಒಂದು ಬಹಳ ಪ್ರಶ್ನಾರ್ಥಕ ಒಂದು ಚಿಹ್ನೆಯಾಗಿ ಉಳಿದಿದೆ. ನಿನ್ನೆಯಷ್ಟೇ ನಾನು ಗಣಪತಿ ಕೋಲಂ, ಈ ಪಡೆಯಣಿಯಲ್ಲಿರುವಂತಹ ಗಣಪತಿ ಕೋಲದ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕಿದೆ. ಆಗ ನಮ್ಮ ಕಾಂಚನದ ಸಂಗೀತ ಮನೆತನದ ರೋಹಿಣಿ ಕಾಂಚನ ಮೇಡಮ್ ಅವರು ಹೇಳಿದ್ರು, ಬಜೆತ್ತೂರಿನಲ್ಲಿ ಕೂಡ ಇಂತಹ ಒಂದು ಅಪರೂಪದ ದೈವ ಇದೆ ಅಂತ. ಅದು ಗಣಪತಿ ಹೌದೇ ಅಲ್ವಾ ಅಂತ ಹೇಳುದನ್ನ ನಾನು ಇನ್ನು ಹೋಗಿ ರೆಕಾರ್ಡ್ ಮಾಡಿ ಮಾಹಿತಿ ಸಂಗ್ರಹ ಮಾಡಬೇಕಾಗಿದೆ. ಬಹುಶಃ ಇದ್ದರೂ ಆಶ್ಚರ್ಯ ಏನಿಲ್ಲ. ಆದ್ರೆ ತುಳುವರ ಗಣಪ ನಮ್ಮ ಪೌರಾಣಿಕ ಗಣಪನ ಪರಿಕಲ್ಪನೆಯಿಂದ ತುಸು ಭಿನ್ನನಾಗಿದ್ದಾನೆ. ತುಳುವರ ಗಣಪ ಆನೆಯ ತಲೆಯನ್ನು ಹೊಂದಿದವನಲ್ಲ. ಆತ ಮೈಸಗೆಯ ಮಗ. 7 ಜನ ಮೈಸಗೆ, ಮೈಪಗೆ, ಜಾನಗೆ, ಜನಪಗೆ ಅಂತ ಹೇಳಿ 7 ಜನ ಅಕ್ಕ ತಂಗಿಯರು ಸಿರಿಲೋಕದಲ್ಲಿರ್ತಾರೆ. ಶಿವದೇವರು ಒಂದು ಕೆಲಸಗಾರನನ್ನು ನೇಮಿಸಿರ್ತಾನೆ. ದಿನಾಲು ಹೂವನ್ನು ತಂದುಕೊಡ್ಲಿಕ್ಕೋಸ್ಕರ ಒಬ್ಬ ಕೆಲಸಗಾರನನ್ನು ನೇಮಿಸಿರ್ತಾನೆ. ಒಂದು ದಿವಸ ಆತ ಹೂವನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದಾಗೆ ಕಿಸ್ಕಾರದ ಹೂ, ಕೇಪುಳ ಹೂ ತಾನು ಮೇಲು ಅಂತ ಒಂದಕ್ಕೊಂದು ಹಾರಿಕೊಂಡು ಮುಂದೆ ಹೋಗ್ತದೆ. ಅವನ ಕೊಕ್ಕೆಗೆ ಕೊಯ್ಲಿಕ್ಕೆ ಸಿಗುದಿಲ್ಲ. ಅದನ್ನ ಹಿಂಬಾಲಿಸ್ಕೊಂಡು ಬಹಳ ಆಶ್ಚರ್ಯ ಆಗ್ತದೆ. ಕಿಸ್ಕಾರ ಹೂಗಳು ತಾನು ಮೇಲು ಅಂತ ಮುಂದೆ ಹಾರಿಕೊಂಡು ಹೋಗ್ತಾ ಹೇಳುವ ಈ ಜನಪದರ ಕಲ್ಪನೆಗೆ ಬಹಳ ಆಶ್ಚರ್ಯ ಆಗ್ತದೆ. ಎಂತಹ ಶಿಷ್ಟ ಕವಿಗಳಿಗೆ ಕೂಡ ಇಂತಹ ಅನೂಹ್ಯವಾದಂತಹ ಕಲ್ಪನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ಈ ಕಿಸ್ಕಾರದ ಹೂವನ್ನ ಹಿಂಬಾಲಿಸ್ಕೊಂಡು ಈ ಶಿವನ ಬಂಟ ಹೋಗ್ತಾನೆ. ಹೋಗ್ತಾ ಆ ಸಿರಿ ಲೋಕಕ್ಕೆ ಅವನು ಹೋಗ್ತಾನೆ. ಹೋದಾಗ ಅಲ್ಲಿ 7 ಸಿರಿಯರಿದ್ದರೆ ಬಹಳ ಸುಂದರಿಯರು. ಅವರನ್ನು ನೋಡಿ ಆತ ಮೂರ್ಛೆ ಹೋಗ್ತಾನೆ. ಆಗ ಆ ಮೈಸಗೆ ಅನ್ನುವವಳು ಬಹಳ ಚಿಕ್ಕವಳು, ಬಹಳ ಒಳ್ಳೆಯ ಮನಸ್ಸಿನವಳು. ಅವಳು ಬಂದು ಇಲ್ಲಿ ನರ ಮನುಷ್ಯರು ಯಾರು ಇಲ್ಲಿ ಕೂಡ ಬರಬಾರ್ದು ಈ ಲೋಕಕ್ಕೆ ಅಂತ ಹೇಳಿ ಅವನಿಗೆ ನಾಗದರ್ಬೆಯಿಂದ ಅವನಿಗೆ ಎಚ್ಚರ ಬರಿಸಿ ಅವನನ್ನ ಕಳಿಸ್ಕೊಡ್ತಾನೆ. ಇಲ್ಲಿ ನಮ್ಮನ್ನ ನೋಡಿದ್ದು ಯಾರಿಗೂ ಹೇಳ್ಬೇಡ ನೀನು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಅವನು ಹಿಂದೆ ಬರ್ತಾನೆ. ಆ ದಿನ ಶಿವನಿಗೆ ಹೂ ತರುವಾಗ ಅವನು ತಡವಾಗಿರ್ತಾನೆ. ಆಗ ಶಿವದೇವರು ಅಲ್ಲಿ ಒಬ್ಬ ದೇವರ ರೂಪದಲ್ಲಿ ಕಾಣಿಸ್ಕೊಳ್ಳುವುದಿಲ್ಲ. ಬಹುಶಃ ಜನಪದರ ಪರಿಕಲ್ಪನೆ.
ಒಬ್ಬ ರಾಜನ ನೆಲೆಯಲ್ಲಿ ಕಾಣಿಸ್ಕೊಳ್ತಾನೆ. ಆತ ಯಾಕೆ ಇಷ್ಟು ಲೇಟ್ ಆಗಿ ಬಂದದ್ದು ಹೇಳೋ, ಇವನು ಏನೇನೋ ಸುಳ್ಳು ಹೇಳಿ ತಪ್ಪಿಸ್ಕೊಳಿಕ್ ಹೊರಡ್ತಾನೆ. ಆದ್ರೆ ಕೊನೆಗೆ ಸತ್ಯವನ್ನೇ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಶಿವದೇವರು ಅವನಿಗೆ ನಾನಾ ರೀತಿಯ ಹಿಂಸೆಯನ್ನ ಕೊಡ್ತಾರೆ ಅಂತ ಪಾಡ್ದನಗಾರರು ಹೇಳ್ತಾರೆ. ಉರಿ ಮೂಡೆಯನ್ನ ಮೈ ಮೇಲೆ ಹಾಕ್ತಾರೆ, ಮುಳ್ಳಿನ ಪಡಿಯ ಮೇಲೆ ಮುಳ್ಳಿನನ್ನ ಅವನ ಮೇಲೆ ಹಾಕ್ತಾರೆ ಇತ್ಯಾದಿಯಾಗಿ. ಹಾಗೆ ಅವನು ಸತ್ಯ ಹೇಳ್ತಾನೆ. ಆಗ ಶಿವದೇವರಿಗೂ ಆ ಒಂದು ವಿಚಿತ್ರವನ್ನು ನೋಡ್ಬೇಕು ಅಂತ ಅನಿಸ್ತದೆ. ಆತ ಕೂಡ ಬರ್ತಾನೆ. ಅದೇ ರೀತಿ ಹೂ ಕೊಯ್ಲಿಕ್ಕೆ ಬರ್ತಾನೆ. ಆ ಕಿಸ್ಕಾರ ಹೂ ಮತ್ತೆ ಮತ್ತೆ ಓಡಿಕೊಂಡು ಹೋಗ್ತದೆ. ಅದನ್ನು ಹಿಂಬಾಲಿಸ್ಕೊಂಡು ಈತ ಹೋಗ್ತಾನೆ. ಶಿವದೇವರು ಹೋಗ್ತಾನೆ. ಹೋಗಿ ಆ ಸಿರಿ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಆ ಸಿರಿಗಳನ್ನ ನೋಡಿ ಎಚ್ಚರ ತಪ್ಪಿದ ಹಾಗೆ ಶಿವ ಅಭಿನಯವನ್ನು ಮಾಡ್ತಾನೆ ಅಂತ ಪಾಡ್ದನಗಾರರು ಹೇಳ್ತಾರೆ. ಶಾರದಾಜಿ ಬಂಗೇರ ಕೊಟ್ಟಂತಹ ಪಾಡ್ದನದಲ್ಲಿ ಇದೆ. ಅದೇ ರೀತಿ ಅಮೃತಸೋಮೇಶ್ವರ ಸಂಗ್ರಹಿಸಿದಂತಹ ಭಾಮಕುಮಾರ ಸಂಧಿಯಲ್ಲಿ ಕೂಡ ಇದೆ. ಅಲ್ಲಿ ಶಿವದೇವರು ಮೂರ್ಛೆ ಹೋದಾಗ ನಟಿಸಿದಾಗ ಮೈಸಗೆ ಮತ್ತೆ ಪುನಃ ಪಾಪ ಅಂತ ಹೇಳಿ ಬರ್ತಾಳೆ. ಸಣ್ಣವಳು ಅವಳು ಸಿರಿಗಳಲ್ಲಿ. ಅವಳು ಬಂದು ಶಿವದೇವರನ್ನ ಎಚ್ಚರಿಸುವ ಪ್ರಯತ್ನವನ್ನ ನಾಗದರ್ಬೆಯ ಮೂಲಕ ಮಾಡ್ತಾಳೆ. ಆಗ ಶಿವದೇವರು ಆಕೆಯ ಕೈಯನ್ನ ಹಿಡಿತಾನೆ. ನರಮನುಷ್ಯರು ಸಿರಿಲೋಕದ ಸಪ್ತ ಕನ್ಯೆಯರನ್ನ ಮುಟ್ಟಿದ್ರೆ, ಆ ಕನ್ಯೆಯರನ್ನ ಮುಟ್ಟಿದ್ರೆ ಅವರು ನಂತರ ಅವರ ಸಿರಿಲೋಕಕ್ಕೆ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮೈಸಗೆ ಶಿವನ ಕೈ ಹಿಡಿದು ಕೈಲಾಸಕ್ಕೆ ಬರ್ತಾನೆ. ಶಿವ ಆತನನ್ನ ಮಡದಿಯಾಗಿ ಸ್ವೀಕರಿಸಿ ಕರ್ಕೊಂಡು ಬರ್ತಾನೆ. ಪಾರ್ವತಿ ದೇವಿ ದೂರದಿಂದಲೇ ಬರುವುದನ್ನ ನೋಡಿ ಅವರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾಳೆ. ತುಳುನಾಡ ಹೆಣ್ಣು ಮಕ್ಕಳ ಬಹುಶಃ ಉದಾರತೆ. ತನಗೆ ಸವತಿಯಾಗಿ ಬರುವಂತಹ ಮೈಸಗೆಯನ್ನ ಕೂಡ ಪಾರ್ವತಿ ದೇವಿ ಹೋಗಿ ಸ್ವಾಗತಿಸ್ತಾಳೆ. ಆ ಮೈಸಗೆಯಲ್ಲಿ ಹೇಳ್ತಾಳೆ, ನಮ್ಮ ಒಪ್ಪತಕ್ಕ ಅಕ್ಕ ತಂಗಿಯರ ಹಾಗೆ ಒಪ್ಪತಕ್ಕ ಹಾಗೆ ಇರುವ ಆ ಶಿವನ ಎಂಜಲನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಬಹಳ ಪ್ರೀತಿಯಿಂದ ಬದುಕುವ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ತನ್ನ ತಂಗಿಯಾಗಿ ಪಾರ್ವತಿ ದೇವಿ ಮೈಸಗೆಯನ್ನು ಸ್ವೀಕರಿಸ್ತಾಳೆ. ಮೈಸಗೆ ಗರ್ಭಿಣಿಯಾಗಿ ಭಾಮಕುಮಾರ ಹುಡ್ತಾನೆ. ಅಲ್ಲಿ ಗಣಪತಿಗೆ ಭಾಮಕುಮಾರ ಅಂತ ಹೇಳುವ ಹೆಸರನ್ನ ಇಡ್ತಾರೆ. ಮೃದು ಅನ್ನುವ ಅರ್ಥ, ಭೂಮಿಯಿಂದ ಹುಟ್ಟಿದ ಅಥವಾ ಭಾಮಕುಮಾರ ಅಂತ. ಆತನ ಕತೆ ಮತ್ತೆ ಪುನಃ ನಮ್ಮ ಪುರಾಣದ ಕಥೆಯ ಜೊತೆಗೆ ಮುಂದೆ ಹೋಗ್ತದೆ. ಶಿವನಿಗೆ ಅಡ್ಡ ಬರುವುದು ಇತ್ಯಾದಿ ಎಲ್ಲ ಮುಂದಿನ ಕತೆ ಅದೇ ರೀತಿ ಸಾಕ್ತದೆ. ಆದ್ರೆ ಅಲ್ಲಿ ಕೂಡ ಈ ಭಾಮಕುಮಾರನ್ನು ಸಾಕುದು ಪಾರ್ವತಿ ದೇವಿ. ಪಾಡ್ದನಲ್ಲಿ ಮುಂದೆ ಮೈಸಗೆ ಏನಾದ್ರೂ ಹೇಳುವ ಪ್ರಶ್ನೆ ಬರುವುದೇ ಇಲ್ಲ ಅಲ್ಲಿ. ಹಾಗಾಗಿ ತುಳುವರ ಗಣಪ ನಮ್ಮ ವೈದಿಕ ಗಣಪನಿಗಿಂತ ತುಸು ಭಿನ್ನವಾಗಿದ್ದಾನೆ. ಆದ್ರೆ ಆ ಭಾಮಕುಮಾರನಿಗೆ ಪಾರ್ವತಿ ದೇವಿ ಹೇಳ್ತಾಳೆ, ನೀನು ಭೂಲೋಕಕ್ಕೆ ಹೋಗು, ಇದು ಕೊರಗರ ಕೇರಿ ಅಂತ ಬಿಡಬೇಡ, ಯಾರ ಮನೆಯನ್ನು ಕೂಡ ಬಿಡಬೇಡ, ಯಾರದೇ ಮನೆಯನ್ನ ಬಿಡದೆ ಎಲ್ಲರ ಹೋಗಿ ಎಲ್ಲರ ಪೂಜೆಯನ್ನ ಸ್ವೀಕರಿಸು ಅಂತ ಹೇಳ್ತಾನೆ. ಯಾವುದೇ ಭೇದವನ್ನ ಮಾಡಬೇಡ ಅಂತ ಅವಳು ಹೇಳ್ತಾಳೆ. ಪಾಡ್ದನದಲ್ಲಿದೆ. ತುಳುವರ ಬಹುಶಃ ಔದಾರ್ಯತೆಯನ್ನ ಇದು ತೋರಿಸ್ತದೆ. ಈಗ ನೀವು ಗಣಪತಿ ಕೋಲದ ಒಂದು ತುಣುಕನ್ನ ನೋಡ್ಬೋದು. ಪಡೆಯಣಿಯಲ್ಲಿರುವಂತಹ ತ್ರಿಶೂರ್ ಕಡೆಯಲ್ಲಿರುವಂತಹ ಗಣಪತಿ ಕೋಲದ ಒಂದು ತುಣುಕು ಹೀಗಿದೆ. ಈ ತುಣುಕು ನಿಮಗಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ದಯವಿಟ್ಟು ಶೇರ್ ಮಾಡಲು ಮರೆಯದಿರಿ. ಮುಂದೆ ಕೂಡ ಭೂತಾರಾಧನೆಯ ವಿವಿಧ ಮಜಲುಗಳನ್ನು ಪರಿಚಯಿಸಲು, ವಿವಿಧ ಭೂತಗಳ ಹಿನ್ನೆಲೆಯನ್ನ, ನನಗೆ ಗೊತ್ತಿರುವ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ನಿಮ್ಮ ಮುಂದೆ ನಾವು ಬರ್ತೇವೆ. ನಮಸ್ಕಾರ.